ಹಾಯ್ ಫ್ರೆಂಡ್ಸ್, ಇದು ಮನಿ ಏಸ್ಟ್ ಬರ್ಲಿನ್ ಎಪಿಸೋಡ್ 3 ಇವಾಗ ಶುರುವಾಗ್ತಾ ಇದೆ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಬರ್ಲಿನ್ ಇವಾಗ ಕ್ಯಾಮ್ರಾಸ್ನೆಲ್ಲ ಇವ್ರ ಕಂಟ್ರೋಲ್ಗೆ ತಂದಾಯ್ತು. ಸೊ ನಾವ್ ಯಾವಾಗ ಬೇಕಾದ್ರೂ ವಾಲ್ಟ್ನೊಳಗಡೆ ಹೋಗ್ಬೇಕು ಬರಬೇಕು, ಅದನ್ನ ಹೇಗ್ ಮಾಡೋದು ಅಂತ ಕೇಳಿದಾಗ ಅದಕ್ಕೆ ಅವಳು ನಾನು ವಾಲ್ಟಿನ್ ಎಂಟಿ ಫುಟೇಜಸ್ನ ರೆಕಾರ್ಡ್ ಮಾಡ್ತೀನಿ, ಅದನ್ನ ಬೇಕಾದ ಸಮಯದಲ್ಲಿ ಲೂಪ್ನಲ್ಲಿ ಪ್ಲೇ ಮಾಡ್ತೀನಿ ಅಂತ ವಿಷಯ ಹೇಳ್ತಾ ಇರೋವಾಗ ಆಗ್ತಾನೆ ಬ್ರೂಸ್ ಇದನ್ನೆಲ್ಲ ಸ್ವಲ್ಪ ಗಮನಿಸ್ತೆ. ಅಲ್ಲಿರೋ ಒಂದು ಕಬರ್ಡ್ ಅನ್ನು ತೆರೆದು ಅದ್ರೊಳಗಡೆಯಿಂದ ಒಂದು ಶಾಂಪೇನ್ ಬಾಟಲ್ನ ಹೊರಗಡೆ ತೆಗಿತಾನೆ. ಇದನ್ನ ಬರ್ಲಿನೂ ನೋಡಿ, ನೀನು ನಾವು ಮಾತಾಡುವಾಗ ಅವಾಗ ಇಂಟ್ರಪ್ಟ್ ಮಾಡ್ತಾ ಇದ್ದೆ, ನಿಂಗೆ ಆ ಶಾಂಪೇನ್ ಅಂದ್ರೆ ಅಷ್ಟು ಇಷ್ಟನಾ ಅಂತ ಕೇಳಿದಾಗ ಅದಕ್ಕೆ ಅವನು ಹೌದು ಅಂತ ಹೇಳ್ತಾನೆ. ಸರಿ, ಹಾಗಾದ್ರನ್ನ ಓಪನ್ ಮಾಡಿ ಹಾಕೊಂಡ್ ಕುಡಿ ಅಂತ ಹೇಳಿದಾಗ ಅವನು ಹಾಕೊಂಡ್ ಕುಡಿತಾನೆ. ಕುಡಿದು ಮತ್ತೆ ಅದನ್ನ ಕಬರ್ಡ್ ನಲ್ಲಿ ಇಡೋಕ್ ಹೋದಾಗ ಇಲ್ಲ ಇದೊಂದು ಫ್ರೆಂಚ್ ಸ್ಪಾರ್ಕ್ಲಿಂಗ್ ವೈನ್, ಇದನ್ನ ಓಪನ್ ಮಾಡಿ ಹಾಗೆ ಇಟ್ರೆ ಇದ್ರ ಎಸೆನ್ಸ್ ಎಲ್ಲ ಹೊರಟೋಗುತ್ತೆ, ಅದರಿಂದ ಫುಲ್ ಆಗಿ ಕುಡಿದು ಬಿಡು, ನಾವು ವೆಯ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅವನು ಮುಖನೇ ನೋಡ್ತಾ ಇದ್ದಾನೆ. ಇವನು ಮತ್ತೆ ಗ್ಲಾಸ್ ನಲ್ಲಿ ಹಾಕೊಟ್ಟು ಅವನ್ ದೊಡ್ಡ ವೈನ್ ಬಾಟಲ್ನೇ ಕುಡಿಸಿ ಖಾಲಿ ಮಾಡಿಸ್ಬಿಡ್ತಾನೆ. ಆಗ ಇವನಿಂದ ನಿಂತ್ಕೊಳ್ಳೋಕಾಗದೆ ಬಂದು ಕೂತ್ಕೊಂಡಾಗ ನಿಮ್ನೆಲ್ಲ ಈ ರೀತಿ ಕೂರಿಸಿ ಪ್ಲಾನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮ್ಗೊಂದು ಕ್ಲಾಸ್ ರೂಮ್ ರೀತಿ ಫೀಲ್ ಆಗ್ಬೋದು. ಅದು ಯಾಕಂದ್ರೆ ನಾವೀಗ ಮಾಡ್ತಾ ಇರೋ ಈ ಕೆಲಸದಲ್ಲಿ ಒಂದ್ ಸಣ್ಣ ಡೀಟೇಲ್ಸು ತುಂಬಾನೇ ಮುಖ್ಯ. ಯಾರಾದ್ರೂ ಒಬ್ರು ಒಂದ್ ಸಣ್ಣ ಮಿಸ್ಟೇಕ್ ಮಾಡಿ ಸಿಗಾಕೊಂಡ್ರು ಎಲ್ರೂ ಸಿಗಾಕೋತೀವಿ. ಆಗ ಇದ್ರ ಪನಿಷ್ಮೆಂಟ್ ಆಗಿ ಗ್ರೌಂಡ್ ಸುತ್ತಲೂ ಒಂದ್ಸಲ ಓಡು ಅಂತ ಯಾರು ಹೇಳಲ್ಲ, ಅದಕ್ ಬದಲಾಗಿ 16 ವರ್ಷ ಎಲ್ರೂ ಜೈಲಿಗೆ ಕಳಿಸ್ಬಿಡ್ತಾರೆ. ಸೊ ಕೊಲ್ಲೆ ಹೊಡಿಯೋದ್ರಲ್ಲಿ ತುಂಬಾ ವಿಷಯ ಇದೆ. ಅದನ್ನ ಬ್ರಿಲಿಯಂಟ್ ಆಗಿ ಪ್ಲಾನ್ ಮಾಡೋ ಒಬ್ರು ನಂಗೆ ಹೇಳಿರೋ ವಿಷಯ ಏನಂದ್ರೆ ಅದು ಬರೀ ಕೊಲ್ಲೆ ಮಾತ್ರ ಆಗಿರಲ್ಲ, ಅದೊಂದು ದೊಡ್ಡ ಸಿಲೆಬಸ್, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ. ಅವರು ಈಗ ಒಂದು ಕೊಲ್ಲೆನ್ ಪ್ಲಾನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅದಕ್ಕೋಸ್ಕರ ತನ್ನ ಅರ್ಧ ಜೀವನನೇ ಸ್ಪೆಂಡ್ ಮಾಡಿದಾರೆ ಅಂತ ಬರ್ಲಿನ್ ಯಾರ ಬಗ್ಗೆನೋ ಹೇಳ್ತಾನೆ. ಅವ್ರು ಯಾರಂತ ಗೊತ್ತಾದ್ರೆ ಕಮೆಂಟ್ ಮಾಡಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಇವಾಗ ಡ್ಯಾವಿಯನ್ ಪ್ಲಾನ್ ಎಕ್ಸ್ಪ್ಲೈನ್ ಮಾಡ್ತಾ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೂ ಶುರು ಮಾಡ್ತಾರೆ. ಆಗ ಕೇರ ರೆಕಾರ್ಡ್ ಮಾಡಿರೋ ಎಂಟಿ ಫುಟೇಜಸ್ ನ CCTV ನಲ್ಲಿ ಪ್ಲೇ ಮಾಡಿ ಎಲ್ಲರೂ ತಮ್ಮ ಸೂಟ್ಗಳನ್ನ ಹಾಕೊಂಡು ಆಂಟಿ ಚಾಂಬರ್ ಒಳಗಡೆ ಎಂಟರ್ ಆಗ್ತಾರೆ. ಇವಾಗ ಡೈಮಂಡ್ ನೇ ಕಟ್ ಮಾಡೋ ಕೆಪಾಸಿಟಿ ಇರೋ ಒಂದು ಕಟಿಂಗ್ ಥ್ರೆಡ್ ನ 2 ಮೋಟರ್ಗಳಿಗೆ ಲೂಪ್ ಮಾಡಿ ಅದನ್ನ ಆ ವಾಲ್ಟನ್ ಮೇಲೆ ಸುತ್ತೋಗ್ಬಿಟ್ಟು ಬ್ರೆಡ್ ಅನ್ನು ಸ್ಲೈಸ್ ಮಾಡಿ ತೆಗಿಯೋ ರೀತಿ ಆ ವಾಲ್ಟನ್ ಬ್ಯಾಕ್ ವಾಲ್ ನ ಇವಾಗ ಕಟ್ ಮಾಡೋಕ್ ಶುರು ಮಾಡ್ತಾರೆ. ಈ ಕಟಿಂಗ್ ಎಲ್ಲ ಇವಾಗ ಕಂಪ್ಲೀಟ್ ಆದ್ಮೇಲೆ 2 ಮ್ಯಾಗ್ನೆಟಿಕ್ ಹೂಕ್ಸ್ ನ ಪೋರ್ಟಬಲ್ ರಿಮೋಟ್ಲಿ ಆಪರೇಟಬಲ್ ಒಂದು ಕ್ರೇನ್ ಕನೆಕ್ಟ್ ಮಾಡಿ 7 ಟನ್ಗಳಷ್ಟು ವೆಯ್ಟ್ ಇರೋ ಆ ಸ್ಟೀಲ್ ವಾಲ್ ನ 50 ಸೆಂಟಿಮೀಟರ್ ಮೇಲೆತ್ತಿ ಯಾವ ತೊಂದ್ರೆನೂ ಇಲ್ಲದೆ ಸಕ್ಸಸ್ಫುಲ್ ಆಗಿ ವಾಲ್ಟ್ ನೊಳಗಡೆ ಇವಾಗ ಎಂಟರ್ ಆಗ್ಬಿಡ್ತಾರೆ. ಈಗ ಡ್ಯಾಮಿಯನ್ ಈ ವಿಷಯನ ಬರ್ಲಿನ್ ತಿಳ್ಸೋಕಳ್ತಾರೆ. ಆದ್ರಲ್ಲವನು ಆ ಕಮೆಲ್ ನೋಡ್ತಾ ಬ್ಯುಸಿ ಆಗಿದ್ದಾನೆ. ಇದೇ ಸಮಯ ಇವಳು ಕಾಲ್ ಮಾಡಿ ವಿಷಯ ತಿಳಿಸಿದ ತಕ್ಷಣನೇ ಅವ್ನು ತುಂಬಾ ಸಂತೋಷ ಪಟ್ಟು ಈ ವರ್ಷದ ಬೆಸ್ಟ್ ಕ್ರಿಮಿನಲ್ ಗ್ಯಾಂಗ್ ಆದ ಆಸ್ಕರ್ ಅವಾರ್ಡ್ ನಿಮ್ಗೆ ಖಂಡಿತ ಸಿಗುತ್ತೆ ಅಂತ ಹೇಳಿ ಎಲ್ರೂ ಅಪ್ರಿಷಿಯೇಟ್ ಮಾಡಿದಾಗ ಎಲ್ರೂ ತುಂಬಾ ಸಂತೋಷ ಪಡ್ತಾರೆ. ಇವಾಗ ವಾಲ್ಟ್ ಎಂಟಿ ಆಗಿದೆ. ಎಲ್ಲ ಜ್ಯುವೆಲ್ಸು ಅಲ್ಲಿಗೆ ಬಂದು ಸೇರಿದ್ಮೇಲೆ ಇದೇ ರೀತಿ ಮತ್ತೆ ಹೊಲ್ಗಡೆ ಹೋಗೋಣ, ಅದುವರೆಗೂ ಪ್ಯಾರಿಸ್ನ ಫುಲ್ ಆಗಿ ಎಂಜಾಯ್ ಮಾಡಿ ಅಂತ ಹೇಳಿ ಎಲ್ರೂ ಇವಾಗ ವಾಪಸ್ ಬರೋಕ್ ಹೇಳ್ಬಿಡ್ತಾನೆ. ನೆಕ್ಸ್ಟ್ ಬರ್ಲಿನ್ ಮತ್ತೆ ಕಮೇಲ್ ಒಂದು ರೆಸಾರ್ಟ್ಗೆ ಹೋಗಿರ್ಬೇಕಾದ್ರೆ ಅಲ್ಲಿಗೆ ಅವಳ ಹಸ್ಬೆಂಡು ಬಂದಿರ್ತಾನೆ. ಆಗ ಅವಳು ಅವ್ನು ನೋಡಿ ಈ ವಿಷಯನ ಬರ್ಲಿನ್ ತಿಳಿಸಿದಾಗ ಹಾಗೆ ಅವನು ಏನು ಟೆನ್ಷನ್ ಮಾಡ್ಕೋಬೇಡ, ತಕ್ಷಣನೇ ಅವನ ಹತ್ರ ಹೋಗೋ ಅವ್ನಿಗೊಂದು ಹಾಯ್ ಹೇಳು, ನಾನು ಇಲ್ಗೊಬ್ಬ ಆರ್ಟ್ ಡೀಲರ್ನ ಮೀಟ್ ಮಾಡೋಕ್ ಬಂದೆ, ಆದ್ರೆ ಅವ್ನು ಮಾತಾಡೋದು ಯಾವ್ದೂ ಸರಿ ಇಲ್ಲ ಅಂತ ಹೇಳಿ ಅವ್ನಿಲ್ಲಿ ಕರ್ಕೋಬಾ, ಬಾಕಿ ಇರೋದನ್ನ ನಾನ್ ನೋಡ್ಕೋತೀನಿ ಅಂತ ಅವಳಲ್ಲಿಂದ ಕಳಿಸ್ದಾಗ ಅವಳು ಹೋಗಿ ಈ ವಿಷಯಗಳನ್ನೆಲ್ಲ ಹೇಳಿ ಅವನ್ನ ಇಲ್ಲಿ ಕರ್ಕೊಬರ್ತಾಳೆ. ಹಾಗೆ ಕರ್ಕೊ ಬಂದು ಬರ್ಲಿನ್ಗೆ ಅವಳ ಹಸ್ಬೆಂಡ್ ನ ಇಂಟ್ರೊಡ್ಯೂಸ್ ಮಾಡಿದಾಗ ಹಾಗೆ ಅವನು, ನಾನು ನಿಮ್ ಜೊತೆ ಚೆನ್ನಾಗ್ ತಾನೇ ಮಾತಾಡ್ದೆ, ಪೊಲೈಟ್ ಆಗಿ ತಾನೇ ಮಾತಾಡ್ದೆ, ಇದ್ರಲ್ಲಿ ಏನ್ ತೊಂದರೆ ಆಯ್ತು, ನಿಮಗ್ ನನ್ನ ಜೊತೆ ಮಾತಾಡೋದು ಇಷ್ಟ ಇಲ್ಲ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು, ನಾನು ಹೊರಟೋಗ್ತಾ ಇದ್ದೆ, ಅದನ್ನ ಬಿಟ್ಟು ಯಾಕೆ ಈ ರೀತಿ ಎಲ್ಲ ಮಾಡ್ತೀರಾ ಅಂತ ಕೋಪದಲ್ಲಿ ಮಾತಾಡೋ ರೀತಿ ಮಾತಾಡಿ ಇವನಲ್ಲಿಂದ ಹೊರಟು ಬಿಡ್ತಾನೆ. ಅದಾದ್ಮೇಲೆ ಇವರಿಬ್ರು ಮತ್ತೆ ಮೀಟ್ ಮಾಡಿ ಜಾಲಿಯಾಗಿ ಎಲ್ಲಾ ಕಡೆ ಸುತ್ತಾಡೋಕ್ ಶುರು ಮಾಡ್ತಾರೆ. ಇದೇ ಸಮಯ ಇವರು ಕೂಡ ಲಂಚ್ ಕಂತ ಬಂದಿರೋವಾಗ ಪ್ಯಾರಿಸ್ ನಿಂದ ಹೊರಗಡೆ ಯಾವ್ದೊಂದು ಕಾನ್ಸರ್ಟ್ ನಡೀತಾ ಇದೆಯಂತ, ಅಲ್ಲಿ ಎಲ್ರು ಹೋಗ್ ಬರೋಣ ಅಂತ ಮಾತಾಡ್ಕೋತಾರೆ. ಆಗ್ತಾನೆ ಡ್ಯಾಮಿಯನ್ಗೂ ಅವ್ರ ವೈಫ್ ನಿಂದ ಕಾಲ್ ಬರುತ್ತೆ. ಆಗ ಅವರು ಇವ್ರನ್ನೆಲ್ಲ ತನ್ನ ಸ್ಟೂಡೆಂಟ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಜೊತೆ ಈಗ ಸಪರೇಟ್ ಆಗಿ ಮಾತಾಡೋಣ ಅಂತ ದೂರ ಬಂದು ಅವರಿಬ್ರು ಪ್ಯಾರಿಸ್ ನಲ್ಲಿ ಸ್ಪೆಂಡ್ ಮಾಡಿರೋ ಮೆಮೊರೀಸ್ನೆಲ್ಲ ಶೇರ್ ಮಾಡ್ಕೊಂಡ್ ಆದ್ಮೇಲೆ ಕೊನೆಗವರು ನಾವಿಬ್ರು ಡಿವೋರ್ಸ್ ತಗೊಳೋಣ, ನಂಗೆ ಯಾವತ್ತೂ ಮತ್ತೆ ಕಾಲ್ ಮಾಡಬೇಡಿ ಅಂತ ಹೇಳಿ ಅವ್ರ ಲೈನ್ ನ ಕಟ್ ಮಾಡ್ಬಿಡ್ತಾರೆ. ಇದರಿಂದ ಅವರು ತುಂಬಾನೇ ಫೀಲ್ ಮಾಡ್ತಾ ಅಪ್ಸೆಟ್ ಆಗಿರೋದನ್ನ ಕ್ಯಾಮರಾನು ಗಮನಿಸಿ ಇವರೆಲ್ಲ ಹೊರಗಡೆ ಹೋಗೋದು ಅಂತ ಪ್ಲಾನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಬರಲ್ಲ, ನೀವೆಲ್ಲ ಹೋಗ್ ಬನ್ನಿ ಅಂತ ಹೇಳಿ ಅವ್ರನ್ನ ಮಾತ್ರ ಅಲ್ಲಿಂದ ಕಳಿಸ್ತಾಳೆ. ಇವ್ರು ಇವಾಗ ಸರಿ ಅಂತ ಹೊರಟು ಬರ್ತಾ ಇರೋವಾಗ ಆಗ್ತಾನೆ ಬ್ರೂಸ್ಗೊಂದು ಕಾಲ್ ಬರುತ್ತೆ. ಆಗ ಅವನು ರಾಯ್ನ ಆ ಬೈಕ್ ರೆಂಟಲ್ ಹೌಸ್ ನಿಂದ ನಂಗೆ ಪದೇ ಕಾಲ್ ಬರ್ತಾ ಇದೆ, ಇವಾಗ್ಲಾದ್ರೂ ಹೇಳೋ ಆ ಬೈಕ್ ನ ಎಲ್ಲಿಟ್ಟಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಅವನು, ನಾವು ಕೊಲ್ಲೆ ಹೊಡಿತಾ ಇರೋದು 44 ಮಿಲಿಯನ್ ಯೂರೋಸ್, ಅದಲ್ದೆ ನೀನ್ ಕೊಟ್ಟಿರೋದು ಫೇಕ್ ಪಾಸ್ಪೋರ್ಟ್ ತಾನೆ, ಅದರಿಂದ ಚಿಂತೆ ಮಾಡೋದು ನಿಲ್ಸು ಅಂತ ಹೇಳಿದಾಗ ಕೇಳ, ಅದ್ರ ಪಾಸ್ಪೋರ್ಟ್ ನಲ್ಲಿ ಇವ್ನ ಫೋಟೋ ಇದೆಯಲ್ಲ, ಪೊಲೀಸ್ ಹತ್ರ ಇವ್ನೇನಾದ್ರೂ ಹಳೆ ರೆಕಾರ್ಡ್ಸ್ ಇದ್ರೆ ಅದ್ರ ಜೊತೆ ಇವ್ನ ಫೋಟೋನ್ ಮ್ಯಾಚ್ ಮಾಡಿ ಇವ್ನ್ ಯಾರಂತ ಈಸಿಯಾಗಿ ಕಂಡಿಡ್ ಬಿಡ್ತಾರೆ ಅಂತ ಹೇಳಿ ಸೀರಿಯಸ್ನೆಸ್ ನ ಅರ್ಥ ಮಾಡಿಸಿದಾಗ ಹಾಗಾದ್ರೆ ನಾವು ಸಿಗಾಕೊಂಡ್ವಿ, ಆ ಬೈಕ್ ಈಗ ಕೈದಿಗಳ ಹತ್ರ ಇದೆ ಅಂತ ಹೇಳಿ ಅವನಲ್ಲಿಂದ ಹೊರಟೋಗ್ತಾನೆ. ಇವಾಗ ರಾತ್ರಿ ಕ್ಯಾಮರೂನ್ ಪಿಜ್ಜಾ ಡ್ರಿಂಕ್ಸ್ ನೆಲ್ಲ ತಗೊಬಂದು ಆ ಡ್ಯಾಮಿಯನ್ನ ಮೀಟ್ ಮಾಡಿ, ನೀವು ನಿಮ್ ವೈಫನ್ ಕಾಲ್ ನಂತರ ತುಂಬಾನೇ ಅಪ್ಸೆಟ್ ಆದ್ರೆ ಊಟನೂ ಮಾಡ್ಲಿಲ್ಲ, ಏನಾದ್ರೂ ತೊಂದ್ರೆನಾ ಅಂತ ಕೇಳಿದಾಗ ಅದಕ್ಕೆ ಅವರು ಹೌದು ಅಂತ ನಡೆದಿರೋ ವಿಷಯಗಳನ್ನೆಲ್ಲ ಕ್ಯಾಮರೂನ್ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಸ್ಪೇನ್ಗೆ ಹೋದಾಗ ಅವಳನ್ನ ಮತ್ತೆ ಮೀಟ್ ಮಾಡಿ ನನ್ನ ಪ್ರೀತಿ ನಿಜ ಅನ್ನೋದನ್ನ ಪ್ರೂವ್ ಮಾಡ್ತೀನಿ,
ಯಾವುದೇ ಕಾರಣಕ್ಕೂ ಅವಳನ್ನ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಆಗಿ ಅವಳು, ಇಲ್ಲ, ನಿಮ್ಮ ಹೆಂಡತಿಗೆ ಹೊಸ ಲವ್ ಅನ್ನೋದು ಆಲ್ರೆಡಿ ಸಿಕ್ಕಿದೆ, ಅದನ್ನ ಎಂಜಾಯ್ ಮಾಡೋವಾಗ ಯಾವುದೇ ರೀತಿ ಗಿಲ್ಟ್ ಇರಬಾರ್ದು ಅಂತಾನೆ ಅದನ್ನ ನಿಮ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಅವ್ರನ್ನ ಮತ್ತೆ ಮೀಟ್ ಮಾಡ್ಬೇಕಾ ಮಾಡಬಾರ್ದಾ ಅದನ್ನೆಲ್ಲ ಯೋಚನೆ ಮಾಡಿ ಅಂತ ಹೇಳಿದಾಗ ಅವರು ಒಂದ್ ನಿಮಿಷ ಇದನ್ನೆಲ್ಲ ನೋಡ್ತಾ ಇರೋ, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಬೆಳಗಾದ್ಮೇಲೆ ಬರ್ಲಿನ್ ಮತ್ತೆ ಕಮೆಲ್ ಸಿಟಿನಿಂದ ಹೊರಗಡೆ ಇರೋ ಅವ್ರ ಮನೆಯಲ್ಲಿ ರಾತ್ರಿ ಪೂರ್ತಿ ಒಂದಾಗೆ ಸ್ಪೆಂಡ್ ಮಾಡಿ, ಇವಾಗ ನಾವಿಬ್ರು ಎಲ್ಗಾದ್ರೂ ಹೊರಗಡೆ ಹೋಗೋಣ ಅಂತ ಕಮೆಲ್ ಮಾತಾಡ್ತಾಳೆ. ಆಗ ಇವನು ಇದನ್ನ ಕೇಳಿ, ನಾನು ಕೂಡ ಮ್ಯಾಡ್ರಿಡ್ಗೆ ಹೋದ್ರೆ ದ ಬ್ಯೂನೋಸ್ ಐರಿಸ್ ಅನ್ನೋ ಒಂದು ಕೆಫೆಗೆ ಅವಾಗ ಹೋಗ್ತಾ ಇರ್ತೀನಿ ಅಂತ ಸ್ಪೇನ್ ನಲ್ಲಿರೋ ಒಂದು ಕೆಫೆನ ಹೆಸರು ಹೇಳ್ತಾನೆ. ಇದೇ ಸಮಯಕ್ಕೆ ಅವ್ಳ ಹಸ್ಬೆಂಡ್ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ, ನೀನು ನಿನ್ ಪಿಸಿನ ಓಪನ್ ಮಾಡಿ ಹಾಗೆ ಇಟ್ಟೋಗಿದ್ದೆ, ಅದ್ರಲ್ಲಿ ನಾನು ಕ್ಯಾಶುವಲ್ ಆಗಿ ನೀನ್ ಮೇಲ್ ಮಾಡಿರೋ ಲವ್ ಲೆಟರ್ಸ್ನೆಲ್ಲ ಓದ್ದೆ. ಆವಾಗ ತಾನೇ ಗೊತ್ತಾಯ್ತು ನೀನ್ ಇಷ್ಟು ದಿನ ತುಂಬಾ ಕಷ್ಟಪಟ್ಟಿದ್ಯಾ, ಮತ್ತೆ ನಿನ್ನ ಹೊಸ ಲವರ್ ಬೇರೆ ಯಾರು ಅಲ್ಲ, ನಿನ್ನೆ ರೆಸಾರ್ಟ್ ನಲ್ಲಿ ನಮ್ ಜೊತೆ ಜಗಳ ಮಾಡಿದ್ನಲ್ಲ ಅವನೇ ಅಂತ. ಈ ರೀತಿ ಹೇಳಿ ತುಂಬಾನೇ ಫೀಲ್ ಮಾಡ್ತಾ ಇರೋವಾಗ ಇವನು ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿ ಬರ್ಲಿನ್ಗೂ ಈ ವಿಷಯ ತಿಳಿಸಿ ನಾನೀಗ ಒಂಟಿಯಾಗಿರ್ಬೇಕು ಅಂತ ಹೇಳಿದಾಗ ಇವನು ಸರಿ ಅಂತ ಹೊರಗಡೆ ಬರ್ತಾನೆ. ಹಾಗೆ ಬಂದು ಇವಾಗ ಈ ವಿಷಯ ಅವನು ಗೊತ್ತಾಗಿದೆ, ಆದ್ರಿಂದ ಖಂಡಿತ ಅವನು ಅವಳನ್ನ ಡಿವೋರ್ಸ್ ಮಾಡ್ಬಿಡ್ತಾನೆ. ಆಗ ಅಂತ ತುಂಬಾ ಸಂತೋಷದಲ್ಲಿ ಹಾಗೆ ನಡೆಯೋಕ್ ಶುರು ಮಾಡ್ತಾನೆ. ಇದೇ ಸಮಯ ಈ ಕಡೆ ಕ್ಯಾಮರೂನ್ ಡ್ಯಾಮಿಯನ್ನ ನೋಡೋಕಂತ ಬಂದಾಗ ಅಲ್ಲವರು ರಾತ್ರಿ ಪೂರ್ತಿ ನಿದ್ರೆ ಮಾಡ್ದೆ ತನ್ನ ವೈಫನ್ ಬಗ್ಗೆನೇ ಯೋಚನೆ ಮಾಡಿ, ಇವಾಗ ಒಬ್ರು ಹುಚ್ಚಿನ ರೀತಿ ನೀನ್ ಹೇಳಿರೋದಲ್ಲ ಸರಿನೇ, ಅವಳಿಗೆ ಆಲ್ರೆಡಿ ಯಾವ್ದೋ ಒಂದು ಅಫೇರ್ ಇತ್ತು ಅಂತ ಕಾಣಿಸ್ತಾ ಇದೆ, ಅವಳಿಗ ಟೋಟಲ್ ಆಗೇ ಬದಲಾಗಿದ್ದಾವೆ, ಎಲ್ಲಾ ವಿಷಯಗಳು ಬದಲಾಗಿವೆ. ಮತ್ತೆ ಅವಳ ಕಾಲ್ ಡೀಟೇಲ್ಸ್ನೆಲ್ಲ ಚೆಕ್ ಮಾಡಿ ನೋಡ್ದೆ, ಅದರಲ್ಲಿ ಪದೇ ಅವಳು ಯಾರಿಗೋ ಕಾಲ್ ಮಾಡಿ ತುಂಬಾ ಹೊತ್ತು ಮಾತಾಡಿದಲ್ಲ ಅಂತ ಹೇಳುವಾಗ ಇದನ್ನೆಲ್ಲ ಬಿಡಿ, ಇದಕ್ಕಿಂತ ಒಂದು ಮುಖ್ಯವಾದ ವಿಷಯ ಇದೆ, ಇವತ್ ರಾತ್ರಿ ಒಳಗೆ ಎಲ್ಲಾ ಜ್ವೆಲ್ಸು ಆಕ್ಷನ್ ಹೌಸ್ ಬಂದ್ ಸೇರ್ತಾ ಇದೆ, ಮತ್ತೆ ನಾಳೆನೆ ಅದನ್ನ ಪ್ರೆಸ್ ಕಾನ್ಫರೆನ್ಸ್ ಅಂತ ಹೊರಗಡೆ ತೆಗಿತಾ ಇದ್ದಾರೆ, ಅದರಿಂದ ಇವತ್ತೇ ನಾವ್ ಅದನ್ನ ಕದಿಬೇಕು ಅಂತ ಹೇಳ್ತಾಳೆ. ಹಾಗೆ ಇದನ್ನ ಕೇಳೋ ಅವರು ಹಾಗಾದ್ರೆ ಈ ವಿಷಯನ ಇವಾಗ್ಲೇ ಬರ್ಲಿನ್ ತಿಳ್ಸೋಕಳ್ದಾಗ ರಾಯ್ನು ಅವನಿಗೆ ಕಾಲ್ ಮಾಡ್ತಾನೆ. ಆಗ ಅವನು ಈ ಎಲ್ಲಾ ವಿಷಯಗಳನ್ನೂ ಹೇಳಿ ಅವಳನ್ನ ಡಿವೋರ್ಸ್ ಮಾಡಿದ ತಕ್ಷಣನೇ ಅವಳೇ ನನ್ನ ಜೊತೆ ಬಂದ್ಬಿಡ್ತಾಳೆ, ಅದರಿಂದ ಪ್ಯಾರಿಸ್ ನಲ್ಲಿ ಇನ್ನೂ ಒಂದ್ ಸ್ವಲ್ಪ ದಿನ ಸ್ಪೆಂಡ್ ಮಾಡೋಣ ಅನ್ಕೊಂಡಿದೀನಿ ಅಂತ ಹೇಳೋವಾಗ ಅದಕ್ಕೆಲ್ಲ ಟೈಮ್ ಇಲ್ಲ, ಇವತ್ ರಾತ್ರಿನೇ ಎಲ್ಲಾ ಜ್ವೆಲ್ಸು ಆಕ್ಷನ್ ಹೌಸ್ ಬಂದ್ ಸೇರ್ತಾ ಇದೆ, ನೀವ್ ತಕ್ಷಣನೇ ಹೊರಟು ಬನ್ನಿ ಅಂತ ಕರೀತಾ ಇರ್ಬೇಕಾದ್ರೆ ಇದೇ ಸಮಯ ಕಮೇಲು ಇವನ್ನ ಕರೀತಾಳೆ. ಇವನು ಸರಿ ಅಂತ ಅವಳನ್ನ ಮತ್ತೆ ಮೀಟ್ ಮಾಡಿದಾಗ ಆಗ ಅವಳು, ಸಾರಿ ನಾನು ತಪ್ಪು ಮಾಡ್ಬಿಟ್ಟೆ, ನಾನು ಇದುವರೆಗೂ ಮಾಡಿರೋ ಎಲ್ಲಾ ವಿಷಯಗಳನ್ನು ನನ್ನ ಹಸ್ಬೆಂಡ್ ಹೇಳ್ದೆ, ಅದಕ್ಕವರು ಒಬ್ಬರ ಜೀವನದಲ್ಲಿ ಲವ್ ಅನ್ನೋದು ಬಿರುಗಾಲಿ ರೀತಿ ಬಂದಾಗ ಯಾರಿಂದೋ ಏನು ಮಾಡಕ್ಕಾಗಲ್ಲ, ಸೊ ನಿಂಗೆ ಏನ್ ಇಷ್ಟನೋ ಅದನ್ನ ಮಾಡು ಅಂತ ಹೇಳಿದ್ರು. ಮತ್ತೆ ನಿಮ್ನು ಮೀಟ್ ಮಾಡಿ ನಿಮ್ಮ ಹತ್ರ ಸಾರಿ ಕೇಳ್ಕೊಬೇಕಂತ. ಅವರು ಈಗ ತುಂಬಾನೇ ನೋವ್ನಲ್ಲಿದ್ದಾರೆ, ಅವ್ರನ್ನ ಬಿಟ್ಟು ನನಗ್ ಬರೋಕಾಗಲ್ಲ, ಯಾಕಂದ್ರೆ ಅವರೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಹೇಳೋದನ್ನ ಕೇಳಿ ಬರ್ಲಿ ನಾನು ಎಲ್ಲಿದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ನೆನ್ನೆ ನಾನು ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ, ನಂಗೂ ಇವಾಗ ಒಬ್ನೇ ಇರ್ಬೇಕು ಅನಿಸ್ತಾ ಇದೆ ಅಂತ ಹೇಳಿ ಇವನು ಅಲ್ಲಿಂದ ಹೊರಟು ಬರ್ತಾನೆ. ಹಾಗೆ ಬರ್ತಾ ಇರೋವಾಗ ರಾಯ್ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಾನೆ. ಆಗಿ ಅವನು ಏನೂ ತೊಂದರೆ ಇಲ್ಲ ಅಲ್ಲಿಗೆ ಬರ್ತಾ ಇದೀನಿ ಅಂತ ಆ ಕಮೆಲ್ ಹೇಳಿರೋ ಎಲ್ಲಾ ವಿಷಯಗಳನ್ನು ಅವ್ನಿಗೆ ಹೇಳಿ ಅವಳ ಹಸ್ಬೆಂಡ್ ನ ಚೆನ್ನಾಗಿ ಬೈದು ಸ್ವಲ್ಪ ಅಸಿಟೋನ್ ಮತ್ತೆ ಬ್ಲೀಚನ್ ತಂದಿಡೋ, ಅದರಿಂದ ಕ್ಲೋರೋಫಾರ್ಮ್ ರೆಡಿ ಮಾಡಿ ನಾನು ಯಾರಂತ ಅವನಿಗೆ ತೋರಿಸ್ತೀನಿ ಅಂತ ಬೈತಾ ಹಾಗೆ ಬರ್ತಾ ಇರ್ಬೇಕಾದ್ರೆ ಈ ಎಪಿಸೋಡ್ ಕೂಡ ಇಲ್ಲಿಗೆ ಮುಗಿಯುತ್ತೆ. ಇವಾಗ 4ನೇ ಎಪಿಸೋಡ್ನ ಸ್ಟಾರ್ಟಿಂಗ್ ನಲ್ಲಿ ಬರ್ಲಿನ್ ವೇಗ ಆ ಚರ್ಚ್ಗೆ ಬಂದ್ ಸೇರ್ತಾನೆ. ಆಗಿದೇ ಸಮಯ ಒಳಗಡೆ ಇರೋ ಒಂದು ಟೀಮು ಆ ಪಾಲಿಗ್ನಾಕ್ ಆ ಕೊನೆ ಜೋಲ್ನು ವಾಲ್ಟಿಗೆ ತಂದಿಟ್ಟು ಇವಾಗ ಹೋಗ್ತಾ ಇರೋದನ್ನ ಇವರೆಲ್ಲ ಕ್ಯಾಮ್ರಾ ಬಳಿಯಿಂದ ನೋಡ್ತಾ ಇರ್ಬೇಕಾದ್ರೆ ಇವನು ಅವ್ರ ಜೊತೆ ಇವಾಗ ಜಾಯಿನ್ ಮಾಡ್ಕೋತಾನೆ. ಅವನೀಗ ವಾಲ್ಟನ್ ಲಾಕ್ ಮಾಡಿ ಹೊರಗಡೆ ಹೋದ್ಮೇಲೆ ಕೇಳ ಇನ್ನೂ 15 ಗಂಟೆವರೆಗೂ ಯಾರು ಈ ವಾಲ್ಟ್ ನ ಓಪನ್ ಮಾಡಲ್ಲ ಅಂತ ಹೇಳ್ತಾಳೆ. ಹಾಗಾದ್ರೆ ಇದೇ ಸರಿಯಾದ ಸಮಯ ಅಂತ ಬರ್ಲಿನ್ ಹಾಗೆ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಡ್ಯಾಮಿಯನ್ ನೀನ್ ಇಷ್ಟೊತ್ತು ಎಲ್ಗೋಗಿದ್ದೆ, ನೀನ್ ಆ ಕಮೇಲ ಜೊತೆ ಸೇರ್ಕೊಂಡು ನಮ್ನೆಲ್ಲ ಅಪಾಯದಲ್ಲಿ ಬಿಟ್ಬಿಡ್ತೀಯ ಅಂತ ಮಾತಾಡಿದಾಗ ಅದೆಲ್ಲ ಇರ್ಲಿ, ನೀವು ಆ ಪಾಲಿಗ್ನಾಥ್ ಮನೆಯಲ್ಲಿ ಸೆಟ್ ಮಾಡಿರೋ ಕ್ಯಾಮ್ರಾಸ್ನೆಲ್ಲ ಹೊರಗಡೆ ತೆಗೆದ್ರ ಅಂತ ಕೇಳ್ತಾನೆ. ಅದಕ್ಕೆ ಅವರು ಇಲ್ಲ, ಆ ಜ್ವೆಲ್ಸ್ ಎಲ್ಲ ಬರೋದಕ್ಕೆ ಇನ್ನೂ 2-3 ದಿನ ಆಗತ್ತೆ ಅನ್ಕೊಂಡ್ವಿ ಅಂತ ಅವ್ರು ಹೇಳೋವಾಗ ಇದು ನನ್ನ ಕೆಲಸ ಅಲ್ಲ ಅಂದ್ರೂ ನೀವು ವಾಲ್ಟನ್ ಬಿಲ್ಡ್ ಮಾಡೋ ಸಮಯ, ನಾನೇ ಅದನ್ನ ಹೊರಗಡೆ ತಗೋಬರ್ತೀನಿ ಅಂತ ಹೇಳಿ ಎಲ್ರು ಇವಾಗ ಸೂಟ್ ಹಾಕೊಂಡು ರೆಡಿ ಆಗ್ತಾರೆ. ಇವಳು ಈಗ ಫುಲ್ ಆಗಿರೋ ವಾಲ್ಟನ್ ರೆಕಾರ್ಡ್ ಮಾಡೋಕ್ ಶುರು ಮಾಡಿದಾಗ ಈ ಕಡೆ ಪಾಲಿಗ್ನಾಥ್ ಡಾಕ್ಯುಮೆಂಟ್ಸ್ ನೆಲ್ಲ ಚೆಕ್ ಮಾಡ್ತಾ ಇದ್ದಾನೆ. ಇವಾಗ ಬರ್ಲಿನ್ ರೆಡಿ ಅಂತ ಹೇಳಿದ ತಕ್ಷಣ ಕೇಳ ಕ್ಯಾಮ್ರಾಸ್ನೆಲ್ಲ ಲೂಪ್ ನಲ್ಲಿ ಪ್ಲೇ ಮಾಡ್ತಾಳೆ. ಆಗ ಇವರು ಆ ಬ್ಲಾಕ್ ಅಂತ ತಿರ್ಕೊಂಡು ಹೊರಗಡೆ ಬಂದು ಇವ್ರು ಕಟ್ ಮಾಡಿರೋ ವಾಲ್ಟನ್ ಬ್ಯಾಕ್ ವಾಲ್ ನ ಮೇಲೆತ್ತಿ ಸಕ್ಸಸ್ಫುಲ್ ಆಗಿ ವಾಲ್ಟನ್ ಒಳಗಡೆ ಕಾಲಿಟ್ಬಿಡ್ತಾರೆ. ಇವಾಗ ಬರ್ಲಿನ್ ಕೇಳ ಲೂಪಲ್ ಸ್ಟಾಪ್ ಮಾಡಿದಾಗ ಯಾವ್ದಾವ್ದು ಎಲ್ಲಿತ್ತೋ ಅದು ಹಾಗೆ ಅಲ್ಲೇ ಇರಬೇಕು, ಸರಿ ಇವಾಗ ಶುರು ಮಾಡಿ ಅಂತ ಹೇಳ್ತಾನೆ. ಹಾಗೆ ಅದನ್ನ ಕೇಳಿದ ತಕ್ಷಣನೇ ಎಲ್ಲರೂ ಎಲ್ಲಾ ಜ್ವೆಲ್ಸ್ನು ಚೆಕ್ ಲಿಸ್ಟ್ ನಲ್ಲಿ ಟಿಕ್ ಮಾಡ್ಕೋತಾ ಒಂದೊಂದಾಗಿ ಬ್ಯಾಗ್ ನಲ್ಲಿ ತಗೊಳಕ್ ಶುರು ಮಾಡ್ತಾರೆ. ಆಗ ಬರ್ಲಿನ್ ಒಂದು ಜ್ವೆಲ್ಲನ್ ನೋಡಿ ಇದನ್ನೆಲ್ಲ ಅನುಭವಿಸ್ತಾ ಇರೋ ಜೀವನ ಏನಕ್ ಬೇಕು ಅಂತ ಮಾತಾಡಿದಾಗ ಅದನ್ನ ಡ್ಯಾಮಿಯನು ಕೇಳ್ಕೊಂಡು ನಿಂಗ್ ಜೀವನ ಅನ್ನೋ ಪದಕ್ಕೆ ಅರ್ಥ ಆಗುತ್ತಾ, ಬರೀ 3 ದಿನದ ಸಂತೋಷಕ್ಕೋಸ್ಕರ ಲೇಡಿನ ನಿನ್ ಪ್ರೀತಿಗೆ ಬಳೆಗ್ ಬೀಳ್ಸಿ ಅವಳು 10 ವರ್ಷದ ಮ್ಯಾರೇಜ್ ಲೈಫ್ ನ ಹಾಳು ಮಾಡಕ್ ನೋಡ್ತಾ ಇದ್ಯಾ, ನೀನೊಂದ್ ಸ್ವಲ್ಪ ನಿಧಾನವಾಗಿರ್ಬೇಕಾಗಿತ್ತು, ಯಾಕೆ ಮಾಡ್ದೆ ಅಂತ ಕೇಳ್ತಾರೆ.
ಆಗ ಇವನು ಇಲ್ಲ ನಾನಿದ್ದೆಲ್ಲ ಬೇಕು ಅಂತ ಮಾಡ್ಲಿಲ್ಲ ಅಂತ ಇಬ್ರು ಆರ್ಗ್ಯೂ ಮಾಡಿ ಕೊನೆಗೆ ಇವನು ಅವ್ರ ವೈಫ್ ಬಗ್ಗೆ ಮಾತಾಡಿದಾಗ ಅವ್ರು ತುಂಬಾನೇ ಕೋಪ ಬಿಟ್ಟು ಬರ್ಲಿನ ಹೊಡಿಯೋಕೊಂಡ್ ಟ್ರೈ ಮಾಡ್ತಾರೆ. ಇದರಿಂದ ಒಂದು ಬಾಕ್ಸ್ ಕೆಳಗಡೆ ಬಿದ್ದು ಈ ಶಬ್ದ ಹೊರಗಡೆ ಇರೋರ್ಗೂ ಕೇಳಿಸ್ಬಿಡುತ್ತೆ. ಇದರಿಂದ ಪಾಲಿಗ್ನಾಕ್ ಡೌಟ್ ಪಟ್ಟು ಆ ವಾಲ್ಟ್ ಇವಾಗ ತೆರೆಯೋಕ್ಕಾಗಲ್ಲ, ಯಾಕಂದ್ರೆ 15 ನಿಮಿಷ ಡಿಲೇ ಇದೆ. ಸೊ ಆಂಟಿ ಚೇಂಬರ್ನ ಓಪನ್ ಮಾಡೋಕ್ ಹೇಳಿ ಗಾರ್ಡ್ ಹೇಳ್ದಾಗ ಅವನು ಈಗ ಕೀ ತಗೊಳಕ್ ಹೋಗ್ತಾ ಇದ್ದಾನೆ. ಅದನ್ನ ಈ ಕೇಳಾನು ನೋಡಿ ವಿಷಯ ಅರ್ಥ ಮಾಡ್ಕೊಂಡು ಇದನ್ನ ಟೀಮ್ಗೆ ತಿಳಿಸ್ತಾಳೆ. ಅದ್ ತಕ್ಷಣನೇ ಬ್ರೂಸ್ ಮತ್ತೆ ಕ್ಯಾಮರೂನ್ ಹೊರಗಡೆ ಬಂದು ಅವರ ಡೋರ್ನ ಓಪನ್ ಮಾಡೋ ಅಷ್ಟರಲ್ಲೇ ಇವರು ಆ ವಾಲ್ಟನ್ ಕ್ಲೋಸ್ ಮಾಡಿ ಅಲ್ಲಿರೋ ವಿಷಯಗಳನ್ನ ಕ್ಲಿಯರ್ ಮಾಡಿ ಆ ಬ್ಲಾಕ್ನು ಅದೇ ಜಾಗದಲ್ಲಿಟ್ಟು ಎಲ್ಲಾ ವಿಷಯಗಳು ನಾರ್ಮಲ್ ಮಾಡ್ತಾರೆ. ಅವನು ಈಗ ಡೋರ್ನ್ ತೆರೆದು ಬಿಡ್ತಾನೆ. ಆಗ ಸರಿಯಾದ ಸಮಯಕ್ಕೆ ಕೇಳ ಲೂಪನ್ ಕಟ್ ಮಾಡಿದಾಗ ಅವನು ಫುಲ್ ಆಗಿ ಸುತ್ತ ನೋಡ್ತಾನೆ. ಏನೂ ತೊಂದ್ರೆ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಇವಾಗ ಈ ವಿಷಯನ ಪಾಲಿಗ್ನಾಕ್ ತಿಳಿಸಿದಾಗ ಹೌದು ನಾನು ನೋಡ್ದೆ, ಏನೂ ತೊಂದ್ರೆ ಇಲ್ಲ ಅಂತ ಹೇಳ್ತಾನೆ. ಸರಿ ಇವಾಗ ವಾಲ್ಟನ್ ಡಿಲೈನ್ ಕಡಿಮೆ ಮಾಡಿ ಓಪನ್ ಮಾಡೋಣ ಅಂತ ಕೇಳೋವಾಗ ಇದನ್ನ ಕೇಳನೋ ಅರ್ಥ ಮಾಡ್ಕೊಂಡು ಈ ವಿಷಯನ ಒಳಗಡೆ ತಿಳಿಸಿದಾಗ ಇದನ್ನ ಕೇಳಿ ಎಲ್ರು ತುಂಬಾನೇ ಗಾಬರಿಯಾಗಿ ನಡುತ್ತಾ ಇರ್ಬೇಕಾದ್ರೆ ಇವನು ಓಪನ್ ಮಾಡೋಣ ಅನ್ಕೊಂಡ ತಕ್ಷಣ ಇವನಿಗೊಂದು ಫೋನ್ ಬರುತ್ತೆ. ಇದರಿಂದ ಅವನು ಪರವಾಗಿಲ್ಲ ಬೇಡ ಅಂತ ಹೇಳಿ ಕೊನೆಗಾಲಿಂದ ಹೊರಟು ಬಿಡ್ತಾನೆ. ಈ ವಿಷಯನ್ ಕೇಳ ಇವ್ರು ತಿಳಿಸಿದ್ಮೇಲೆ ಡ್ಯಾಮಿಯನ್ ಬರ್ಲಿನ ಈ ಬಿಹೇವಿಯರ್ನೆಲ್ಲ ನೋಡಿ ಈ ಹುಡುಗರಿಗೋಸ್ಕರ ಈ ಒಂದು ಏಜ್ನ ಮಾಡಿ ಮುಗಿಸ್ತೀನಿ, ಇನ್ಮೇಲೆ ಯಾವತ್ತೂ ಯಾವ ಏಜ್ಗೂ ನಿನ್ ಜೊತೆ ಬರಲ್ಲ ಅಂತ ಹೇಳಿ ಆ ಜ್ಯುವೆಲ್ಸ್ನೆಲ್ಲ ತಗೊಂಡು ಇವಾಗ ಹೊರಗಡೆ ಬರ್ತಾರೆ. ನೆಕ್ಸ್ಟ್ ಇವ್ರು ಮಾಡಿರೋ ಸೆಟಪ್ಗಳನ್ನೆಲ್ಲ ತೆಗೆದಾಕಿ ನಾರ್ಮಲ್ ಮಾಡಬೇಕು. ಅದರಿಂದ ಬರ್ಲಿನ್ ಮತ್ತೆ ರಾಯ್ ಮಾತ್ರ ಹೋಟೆಲ್ ರೂಮಿಗೆ ಬಂದು ಆ ಪಾಲಿಗ್ನಾಕ್ ನಿದ್ರೆ ಮಾಡ್ತಾ ಇರೋ ಸಮಯ ಇವರಿಬ್ರು ಅವ್ನ ಮನೆ ಲಾಕ್ ನ ಓಪನ್ ಮಾಡಿ ಹೊರಗಡೆ ಹೋಗ್ತಾರೆ. ಹಾಗೋಗಿ ಬರ್ಲಿನ್ ತಗೊಬಂದಿರೋ ಕ್ಲೋರೋಫಾರ್ಮ್ ನ ಹೀಟ್ ಮಾಡಿ ಆ ಪಾಲಿಗ್ನಾಕ್ ನ ಪ್ರಜ್ಞೆ ತಪ್ಪಿಸ್ತಾನೆ. ಇದೇ ಸಮಯ ಉಳಿದವರು ಆ ವಾಲ್ಟ್ ಮೊದಲೇಗಿತ್ತು ಅದೇ ರೀತಿ ವೆಲ್ಡ್ ಮಾಡಿ ಅದನ್ನ ಫೈಲ್ ಮಾಡಿ ವಾಲ್ಟನ್ ಸೀಲೆ ಓಪನ್ ಆಗದೆ ಇರೋ ರೀತಿ ಅದನ್ನ ಪೇಂಟ್ ಮಾಡಿ ಮುಗಿಸ್ತಾರೆ. ಇಲ್ಲಿ ಇವರು ಬೆಡ್ರೂಮ್ ಅನ್ ಬಿಟ್ಟು ಉಳಿದೆಲ್ಲಾ ಕ್ಯಾಮ್ರಾಸ್ನು ತೆಗೆದು ಅದನ್ನ ರಾಯ್ ಹತ್ರ ಕೊಟ್ಟು ನಾಶ ಮಾಡು ಅಂತ ಹೇಳಿದಾಗ ಆಗ ಅವನು ನಮ್ ಪ್ಲಾನ್ ನಲ್ಲಿ ಕ್ಲೋರೋಫಾರ್ಮ್ ಅನ್ನೋದೇ ಇಲ್ಲ, ನಿಮ್ ಲವ್ ನಿಂದ ಎಷ್ಟಕ್ಕೆ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳುವಾಗ ನೀನೇನೋ ನಂಗೆ ಬುದ್ಧಿ ಹೇಳ್ಬೇಡ, ಇದಕ್ಕೂ ಮುಂಚೆ ನೀನ್ ಎಲ್ಲಿದ್ದೆ ಏನ್ ಮಾಡ್ತಾ ಇದ್ದೆ ಅನ್ನೋದೆಲ್ಲ ಯೋಚನೆ ಮಾಡು ಅಂತ ಹೇಳಿ ಇವನು ಆ ಪಾಲಿಗ್ನಾಕ್ ನ ಸಿಟಿನಿಂದ ಹೊರಗಡೆ ಇರೋ ಅವ್ನ ಮನೆ ಕೀ, ಕಾರ್ ಕೀ, ಫೋನು ಮತ್ತೆ ಅವ್ನ ಕೋಟ್ನು ತಗೊಂಡ್ ಹಾಕೊಂಡು ಅವ್ನ ಕಾರ್ನಲ್ಲೇ ಹೊರಟು ಆ ಮನೆಗೂ ಈಗ ಬಂದ್ಸಿರ್ತಾನೆ. ಹಾಗ್ ಬಂದ್ಮೇಲೆ ಅಲ್ಲಿರೋ ಟಾಯ್ಲೆಟ್ ನ ಜ್ಯುವೆಲ್ಸ್ ನ ಟ್ಯಾಕ್ಸ್ನೆಲ್ಲ ಸುಟ್ಟಾಕಿ ಆ ಕಮೋಡ್ ಸುತ್ತಲೂ ಅದ್ರ ವೇಪರ್ಸ್ನೆಲ್ಲ ಅಲ್ಲಿ ಇಲ್ಲಿ ಅಂತ ಇಟ್ಟು ಅದಾದ್ಮೇಲೆ ಆ ಕೋಟ್ ನೊಳಗಡೆ ಜ್ಯುವೆಲ್ಸ್ ನ ಒಂದ್ ಸಣ್ಣ ಥ್ರೆಡ್ ಪೀಸ್ ಹಾಕೊಂಡು ಮತ್ತೆ ಅದರಲ್ಲಿರೋ ಒಂದ್ ಡೈಮಂಡ್ ಆ ಸೋಫಾ ಮೇಲೆ ಹಾಕಿ ಆ ಪಾಲಿಗ್ನಾಕೆ ಇಷ್ಟನೆಲ್ಲ ಪ್ಲಾನ್ ಮಾಡಿರೋದು ಅನ್ನೋ ರೀತಿ ಒಂದು ಫೇಕ್ ಆದ ಎವಿಡೆನ್ಸ್ ಕ್ರಿಯೇಟ್ ಮಾಡಿ ಇವಾಗ ಅಲ್ಲಿಂದ ಹೊರಟು ಬರ್ತಾನೆ. ಇಲ್ಲಿವರು ವಾಲ್ಟನ್ ಸುತ್ತಲೂ ಇರೋ ಎಲ್ಲಾ ವಿಷಯಗಳನ್ನು ಕ್ಲೀನ್ ಮಾಡಿದ್ಮೇಲೆ ಆ ಕ್ಯಾಮ್ರಾ ಕಂಟ್ರೋಲ್ಸ್ ನಲ್ಲಿರೋ ಆ ಡಿವೈಸ್ ನ ತಗೋಬರ್ಬೇಕು. ಹಾಗೆ ತಗೋಬರೋವಾಗ ಆ ಕ್ಯಾಮ್ರಾ ಲೈವ್ ಆಗುತ್ತೆ, ಅದ್ರಲ್ಲಿ ಸಿಗಾಕೋಬಾರ್ದು. ಮತ್ತೆ ಮೈನ್ ಡೋರ್ ನಿಂದಲೇ ಕೊಲ್ಲೆ ನಡೆದಿದೆ. ಆ ಸಮಯದಲ್ಲಿ ಗಾರ್ಡ್ಸು ಅಲ್ಲಿಲ್ಲ, ಕ್ಯಾಮ್ರಾಸ್ ನೋಡ್ಲಿಲ್ಲ ಅಂತ ನಮ್ಸೋಕೋಸ್ಕರ ಕೇಳ ಹೆಡ್ ಆಫೀಸ್ ನಿಂದ ಕಾಲ್ ಮಾಡೋ ರೀತಿ ಕಾಲ್ ಮಾಡಿ ಆ ಬಿಲ್ಡಿಂಗ್ ಸುತ್ತಲೂ ಅನ್ಯೂಶುವಲ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ, ಹೊಸ ವೆಹಿಕಲ್ಸ್ ಎಲ್ಲ ಇದೆ, ತುಂಬಾ ಜನ ನಡೆದಾಡ್ತಾ ಇದಾರೆ ಅಂತ ಹೇಳುವಾಗ ಅವನು ಅದನ್ನ ಏನಂತ ನೋಡೋಕೋಸ್ಕರ ತಕ್ಷಣನೇ ಅಲ್ಲಿಂದ ಹೊರಟು ತನ್ನ ಜೊತೆ ಕೆಲಸ ಮಾಡೋ ಆ ಗಾರ್ಡ್ನು ಕರ್ಕೊಂಡು ವೇಗವಾಗಿ ಹೊರಗಡೆ ಬಂದು ಏನಂತ ನೋಡ್ತಾನೆ. ಆದ್ರೆ ಆ ರೀತಿ ಯಾವ ವಿಷಯನೂ ಇಲ್ಲ. ಸರಿ ಅಂತ ಇವರು ಹೊರಗಡೆ ಬಂದ್ಮೇಲೆ ಇವರು ಆಕ್ಷನ್ ಹೌಸ್ ಕೆಳಗಡೆ ಪ್ಯಾರಿಸ್ಗೆ ಹೋಗ್ತಾ ಇರೋ ಟೋಟಲ್ ಪವರ್ ಸಪ್ಲೈನ ಒಂದು ಅಂಡರ್ ಗ್ರೌಂಡ್ ಕೇಬಲ್ ಇದೆ, ಅದ್ರಲ್ಲಿ ಹೋಗ್ತಾ ಇರೋ ಪೊಟೆನ್ಶಿಯಲ್ ಡಿಫರೆನ್ಸ್ 20 kV. ಅದನ್ನ ಇವರು ಆಕ್ಷನ್ ಹೌಸ್ ಮೇನ್ ಲೈನ್ ಕನೆಕ್ಟ್ ಮಾಡಿದಾಗ ಆ ವೋಲ್ಟೇಜ್ ತಡ್ಕೊಳಕ್ ಆಗದೆ ಅಲ್ಲಿರೋ ಎಲ್ಲಾ ವಿಷಯಗಳು ಸುಟ್ಟೋಗುತ್ತೆ, ಯಾವ್ದು ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಆ ವಾಲ್ಟು ಕಂಪ್ಲೀಟ್ ಆಗಿ ಲಾಕ್ ಆಗ್ಬಿಡುತ್ತೆ. ಸೊ ಅವ್ರು ಅದನ್ನ ಓಪನ್ ಮಾಡ್ಬೇಕಾದ್ರೆ ಅದಕ್ಕೆ ಟೆಕ್ನಿಷಿಯನ್ ಗಳನ್ನ ಕರೆಸ್ಬೇಕು, ಮತ್ತೆ ಫಾಲ್ಟ್ ಆಗಿರೋ ಎಲ್ಲಾ ವಿಷಯಗಳನ್ನು ಬದಲಾಯಿಸಬೇಕು. ಅದಕ್ಕೆಲ್ಲ ಜಾಸ್ತಿ ಟೈಮ್ ಆಗುತ್ತೆ. ಆ ಟೈಮ್ ನಲ್ಲಿ ಡ್ಯಾಮಿಯನ್ ಕೂಲಾಗಿ ಹೊರಗಡೆ ಹೋಗಿ ಇವ್ರು ಕನೆಕ್ಟ್ ಮಾಡಿರೋ ಆ ಡಿವೈಸ್ ನ ರಿಮೂವ್ ಮಾಡಿ ತಗೊಬಂದ್ಮೇಲೆ ಆ ಬ್ಲಾಕ್ ನಿಂದ ಆ ವಾಲ್ನು ಕ್ಲೋಸ್ ಮಾಡಿ ಕಂಪ್ಲೀಟ್ ಆಗಿ ಸೀಲ್ ಮಾಡ್ಬಿಡ್ತಾರೆ. ಇವಾಗ ಬರ್ಲಿನ್ ಮನೆಯಿಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ನಡೆದಿರೋ ವಿಷಯದಿಂದ ಗಾಡ್ಸ್ ಪದೇ ಆ ಪಾಲಿಗ್ನಾಕ್ ಕಾಲ್ ಮಾಡ್ತಾರೆ. ಆದ್ರೆ ಅವ್ನ್ ಫೋನ್ ಈಗ ಇವನ ಹತ್ರ ಇದೆ, ಇವನದನ್ನ ಅಟೆಂಡ್ ಮಾಡ್ತಾ ಇಲ್ಲ. ಈ ಕಡೆ ಇವರು ಆ ಸರ್ವಿಸ್ ಏರಿಯಾ ಮೊದ್ಲೇಗಿತ್ತು ಅದೇ ರೀತಿ ಹಳೆ ಕಾಲದ ಬ್ರಿಕ್ ಗಳಿಂದ ರೀಕನ್ಸ್ಟ್ರಕ್ಟ್ ಮಾಡಿ ಒಂದ್ 500-600 ವರ್ಷಗಳ ನಂತರ ಈ ವಿಷಯ ಎಲ್ಲ ಗೊತ್ತಾಗಿ ಇದನ್ನೆಲ್ಲ ಕಂಡಿಡಿದ್ಮೇಲೆ ನಮ್ಮ ಹೆಸರು ಹಿಸ್ಟ್ರಿನಲ್ಲಿ ಉಳ್ಕೊಳ್ಳಿ ಅಂತ ಇವ್ರು ಯೂಸ್ ಮಾಡಿರೋ ಎಲ್ಲಾ ಮಷಿನರೀಸ್ನು ಆ ಟನಲ್ ನಲ್ಲೇ ಬಿಟ್ಟು ಮೂಲೆಗಳಿಂದಾಗಿರೋ ಒಂದ್ ಗೋಡೆನ ಅದೇ ರೀತಿ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಇದೇ ಸಮಯ ಬರ್ಲಿನೋ ಪಾಲಿಗ್ನಾಕ್ ನ ಮನೆಗ್ ಬಂದ್ ಸೇರಿ ಅವ್ನ್ ಕೀ ಅವ್ನ್ ಕೋಟು ಅವ್ನ್ ಫೋನು ಎಲ್ಲಾ ವಿಷಯಗಳನ್ನು ಅದೇ ರೀತಿ ಅದೇ ಜಾಗದಲ್ಲಿ ಇಟ್ಟು ಇವನು ಈಗ ಹೋಟೆಲ್ ಹೊರಟು ಬರ್ತಾನೆ. ಇವ್ರ ಪ್ಲಾನ್ ಏನಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಇಲ್ಲಿಂದ ಹೊರಡೋದು. ಅದರಿಂದ ಇಲ್ಲಿ ಯಾರೇ ಬಂದು ಹುಡುಕಿದ್ರು ಯಾವ ಎವಿಡೆನ್ಸು ಸಿಗ್ಬಾರ್ದು. ಸೊ ಜ್ಯುವೆಲ್ಸ್ ನೆಲ್ಲ ಪ್ಯಾಕ್ ಮಾಡ್ತಾ ರೂಮ್ ಗಳನ್ನ ಕ್ಲೀನ್ ಮಾಡ್ತಾ ಹಾರ್ಡ್ ಡಿಸ್ಕ್ ನೆಲ್ಲ ಎರೇಸ್ ಮಾಡ್ತಾ ಇರೋವಾಗ ಅಲ್ಲಿಗೆ ಕೇಲನ್ ಮೀಟ್ ಮಾಡೋಕಂತ ಬ್ರೂಸ್ ಬರ್ತಾನೆ. ಬಂದು ನಾನು ನನ್ನ ಪಾಸ್ಪೋರ್ಟ್ ರಿಟರ್ನ್ ತಗೋಬರೋಕೋಸ್ಕರ ಬೈಕ್ ರೆಂಟಲ್ ಕಂಪ್ನಿಗೆ ಹೋಗಿದ್ದೆ, ಅಲ್ಲಿ ನಾನು ಆ ಬೈಕ್ ರಿಟರ್ನ್ ಮಾಡ್ಲಿಲ್ಲ ಮತ್ತೆ ಕಾಲ್ನ ಅಟೆಂಡ್ ಮಾಡ್ಲಿಲ್ಲ ಅಂತ ನನ್ನವರು ವಾಂಟೆಡ್ ಲಿಸ್ಟ್ ನಲ್ಲಿ ಹಾಕಿದ್ದಾರೆ. ಈ ವಿಷಯ ಏನಾದ್ರು ಬರ್ಲಿನ್ ಗೊತ್ತಾದ್ರೆ ಅವ್ರು ನನ್ನ ಸುಮ್ಮನ್ ಬಿಡಲ್ಲ. ಸೊ ಅವ್ರ ಹತ್ರ ಇರೋ ಡಿಜಿಟಲ್ ಕಾಪಿನ ಎರೇಸ್ ಮಾಡೋದಕ್ಕೆ ನೀನೇ ನಂಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ಇವರಿಬ್ರು ಹೊರಗಡೆ ಹೋಗ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಕೇಳನ ಅವ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ.
ಆವಾಗಲಿರೋ ರಾಯ್ನ ನಾವಿಬ್ರು ಇವತ್ತು ಒಂದಾಗಿ ಸ್ಪೆಂಡ್ ಮಾಡೋಣ ಅನ್ಕೊಂಡಿದೀವಿ. ಸೊ ನೀನು ಬೇರೆ ರೂಮ್ನಲ್ಲಿ ಸ್ಟೇ ಮಾಡ್ತೀಯ ಅಂತ ಕೇಳಿದಾಗ ಅವನು ಸರಿ ಅಂತೇಳಿ ಅಲ್ಲಿಂದ ಹೊರಟು ಈ ಕಡೆ ಡ್ಯಾಮಿಯನ್ ಜ್ಯುವೆಲ್ಸ್ನೆಲ್ಲ ಫುಟ್ ಇನ್ಗಳೆಲ್ಲ ಹಾಕಿ ಸೀಲ್ ಮಾಡ್ತಾ ಇರೋವಾಗ ಅಲ್ಲಿಗೆ ರಾಯ್ ಬಂದು ನಾನಿವತ್ತು ನಿಮ್ ಜೊತೆ ಸ್ಟೇ ಮಾಡ್ಬೋದಾ ಅಂತ ಕೇಳಿದಾಗ ಅದಕ್ಕವರು ಹಾಗಲ್ಲ ಅಂತೇಳಿ ಕಳಿಸ್ಬಿಡ್ತಾರೆ. ಇದರಿಂದ ಇವನಿಗೆ ಬೇರೆ ದಾರಿ ಇಲ್ಲದೆ ಕ್ಯಾಮರನ್ ಮೀಟ್ ಮಾಡಿ ವಿಷಯ ಹೇಳಿದಾಗ ಅವನು ಸರಿ ಅಂತ ಅವನ್ನ ಹೊರಗಡೆ ಕರೆದು ಹಾಗೆ ಇಬ್ರು ಮಾತಾಡಕ್ ಶುರು ಮಾಡ್ತಾರೆ. ಈ ಕಡೆ ಇವರು ಕೂಡ ರೆಂಟಲ್ ಕಂಪ್ನಿ ಬಂದ್ ಸೇರಿ ಅಲಾರಾಮ್ನ ಆಫ್ ಮಾಡಿ ಇವಾಗ ಲಾಕ್ನು ತೆರ್ಕೊಂಡು ಹೊರಗಡೆ ಬರ್ತಾರೆ. ಹಾಗೆ ಬಂದ್ಮೇಲೆ ಬ್ರೂಸ್ ಅವನ ಹತ್ರ ಡೀಟೇಲ್ಸ್ ತಗೊಂಡಿರೋ PC ಯಾವ್ದು ಅಂತ ತೋರಿಸ್ತಾನೆ. ಆಗ ಅವಳು ಅದ್ರ ಪಾಸ್ವರ್ಡ್ ನ ಹ್ಯಾಕ್ ಮಾಡಿ ಇವನ್ ಪಾಸ್ಪೋರ್ಟ್ ನ ಡಿಜಿಟಲ್ ಕಾಪಿ ಎಲ್ಲಿದೆ ಅಂತ ಹುಡುಕೋಕ್ ಶುರು ಮಾಡ್ತಾನೆ. ಇದೇ ಸಮಯ ಇವನು ಯಾರಾದ್ರೂ ಇದಾರ ಅಂತ ಒಂದು ವಿಂಡೋ ಬಳಿ ನೋಡಿದಾಗ ಅಲ್ಲೊಬ್ಬ ಸೆಕ್ಯೂರಿಟಿ ಇದ್ದಾನೆ, ಅವನ ಜೊತೆ ಇನ್ನೂ ಕೆಲವರು ಇದಾರೆ. ಇವನು ಈ ವಿಷಯ ಕೇಳಕ್ ತಿಳಿಸಿದ ತಕ್ಷಣನೇ ಅವನು ಒಳಗಡೆ ಏನೋ ಒಂದು ವಿಷಯ ಮೂವ್ ಆಗ್ತಾ ಇರೋದನ್ನ ಗಮನಿಸ್ಕೊಂಡು ಇವಾಗ ಹೊರಗಡೆ ಬರ್ತಾನೆ. ಹಾಗೆ ಬಂದ ತಕ್ಷಣನೇ ಕೇಳ ಅಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ ರೀತಿ ನಾಟಕ ಮಾಡ್ತಾ ಇದ್ದಾಳೆ, ಆದ್ರೆ ಬ್ರೂಸನ್ ಕಾಣಿಸ್ತಾ ಇಲ್ಲ. ಆಗ ಅವನು ನೀನ್ ಯಾರು, ಇಲ್ಲೇನ್ ಮಾಡ್ತಾ ಇದ್ಯಾ, ಇಲ್ಲಿ ಕೆಲಸ ಮಾಡ್ತಾ ಇದ್ ಮಿಶೆಲ್ಗೆ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಇವಳು ಅಲ್ಲಿರೋ ಆ ಮಿಶೆಲ್ ಫೋಟೋ ನೋಡಿ ಅವಳಿಗೆ ವರ್ಕೌಟ್ ಮಾಡೋವಾಗ ಇಂಜುರಿ ಆಯ್ತು, ಮತ್ತೆ ನಾನು ಇಲ್ಲಿ ಹೊಸದಾಗಿ ಜಾಯಿನ್ ಮಾಡ್ಕೊಂಡಿದ್ದೀನಿ, ನನ್ನ ಹೆಸರು ಅಮೇಲಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ಅವನು ಇವ್ಳು ಹೇಳೋದ್ನೆಲ್ಲ ನಂಬಿ ನಾನು ಅವಳಿಗೆ ತುಂಬಾ ಸಲ ಹೇಳ್ತಾ ಇದ್ದೆ ಜಾಸ್ತಿ ವೆಯ್ಟ್ನೆಲ್ಲ ಎತ್ತಬೇಡ ಅಂತ, ಆದ್ರೆ ಅವಳು ಕೇಳಲಿಲ್ಲ ಅಂತ ಮಾತಾಡ್ತಾನೆ. ಇವಳೀಗ ತುಂಬಾನೇ ನರ್ವಸ್ ಆಗಿದ್ದಾಳೆ, ಅದನ್ನ ಅವಳು ಗಮನಿಸ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡು ನಾನು ಮೊದಲನೇ ಸಲ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಂಗೊಂದು ಸ್ವಲ್ಪ ನರ್ವಸ್ ಆಗ್ತಾ ಇದೆ, ಸ್ಟ್ರೆಸ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮಿಂದ ನಂಗೊಂದು ಕಾಫಿ ರೆಡಿ ಮಾಡ್ಕೊಡಕ್ಕಾಗತ್ತಾ ಅಂತ ಕೇಳಿದಾಗ ಅವನು ಸರಿ ಅಂತ ಹೇಳ್ತಾನೆ. ಆದ ತಕ್ಷಣನೇ ಅವನ ಜೊತೆ ಇದ್ದವರು ಕೂಡ ಇವಾಗ ಮೇಲ್ ಬರ್ತಾರೆ. ಅವನು ಈಗ ಕಾಫಿನ್ ರೆಡಿ ಮಾಡೋಕಿಟ್ಟು ಹಾಗೆ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇವಳು ಆ ಬ್ರೂಸನ್ ಪಾಸ್ಪೋರ್ಟ್ ಫೈಲ್ ನ ಕಂಡಿಡಿದು ಅದನ್ನ ಡಿಲೀಟ್ ಮಾಡೋಕ್ ಟ್ರೈ ಮಾಡ್ತಾಳೆ, ಆದ್ರೆ ಅದು ಡಿಲೀಟ್ ಆಗ್ತಾ ಇಲ್ಲ, ಎರರ್ ತೋರಿಸ್ತಾ ಇದೆ. ಇದು ಹಾಗೆ ಕಂಟಿನ್ಯೂ ಆಗ್ತಾ ಒಂದ್ ಕಟ್ಟಲ್ಲಿ ಬ್ಲೂ ಸ್ಕ್ರೀನ್ ಬಂದಾಗ ಅವನು ಆ ಕಾಫಿನ್ ತಗೊಬಂದು ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಇವಳು ಒಂದ್ ಸಣ್ಣ ಬಗ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳೋವಾಗ ಸರಿ ನಾನು ಅದನ್ನ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿ ಆ PC ಹತ್ರ ಬಂದು ಬಗ್ ನೋಡಿದಾಗ ಒಳಗಡೆ ಬ್ರೂಸ್ ಇದ್ದಾನೆ. ಇಲ್ಲಿಗೆ ವಿಡಿಯೋ ಮುಗಿತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.